ವಿದ್ಯಾರ್ಥಿಗಳು ವಿದ್ಯೆ ಕಲಿಸಿದ ಗುರುಗಳಿಗಿಂತ ಉನ್ನತ ಸ್ಥಾನ ತಲುಪಬೇಕು. ಆಗ ಮಾತ್ರ ವಿದ್ಯೆ ಕಲಿಸಿದ ಗುರುಗಳಲ್ಲಿ ಸಾರ್ಥಕ ಭಾವ ಮೂಡುತ್ತದೆ ಎಂದು ಎಚ್.ಎಂ. ನಾರಾಯಣಸ್ವಾಮಿ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಶ್ರೀ ರಾಮಲಿಂಗೇಶ್ವರ ಬೆಟ್ಟದ ಕಲ್ಯಾಣ ಮಂಟಪದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೌಢಶಾಲೆ ದೊಡ್ಡತೇಕಾಳ್ಳಿ 2001-2002ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳಲ್ಲಿನ ಆತ್ಮವಿಶ್ವಾಸ ಹೆಚ್ಚಿದಾಗ ಮಾತ್ರ ಗುರು ಶಿಷ್ಯರಲ್ಲಿ ಬಾಂಧವ್ಯ ಹುಟ್ಟಿಕೊಳ್ಳುತ್ತದೆ. ಅದು ಶಿಷ್ಯಂದಿರಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಿಸಲು ಮೂಲ ಕಾರಣವಾಗುತ್ತದೆ. ಜನತೆಯ ಪ್ರೀತಿ ವಿಶ್ವಾಸ ಎಂದಿಗೂ ಅಜರಾಮರ. ಗುರು ಶಿಷ್ಯರ ನಡುವಿನ ಪ್ರೀತಿ ವಿಶ್ವಾಸವೇ ಇಂದು ನಡೆಯುತ್ತಿರುವ ಗುರುವಂದನಾ ಕಾರ್ಯಕ್ರಮ ಗುರು ಶಿಷ್ಯರ ಸಮಾಗಮಕ್ಕೆ ಮೂಲ ಕಾರಣ ಎಂದರು. ಶಿಕ್ಷಕರಾದ ಕೆ. ಮುನಿಸ್ವಾಮಿ ಮಾತನಾಡಿ, ಮಕ್ಕಳಿಗೆ ಕಲಿಕೆಯ ಸಂದರ್ಭದಲ್ಲಿ ನೀಡುವ ಶಿಕ್ಷೆಗಳು ಆ ಸಂದರ್ಭದಲ್ಲಿ ತಪ್ಪಾಗಿ ಕಂಡರೂ ಮುಂದೆ ಆ ಮಗು ಸಾಧಕನಾಗಿ ಹೊರಹೊಮ್ಮಿದಾಗ ಅವು ಮಗುವಿಗೆ ಶಿಕ್ಷೆಗಳೇ ಶ್ರೇಷ್ಠವಾಗಿ ಕಾಣುತ್ತವೆ. ಶಿಕ್ಷಕನ ನಿಜವಾದ ಸಾಧನೆ ಅವನ ವಿದ್ಯಾರ್ಥಿಗಳು ಮಾಡುವ ಸಾಧನೆಯ ಮೇಲೆ ನಿರ್ಧರಿತವಾಗುತ್ತವೆ. ಇಂದು ನೀವುಗಳು ಪ್ರೀತಿಯಿಂದ ಆಯೋಜಿಸಿರುವ ಈ ಗುರುವಂದನಾ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಸುಮಾರು 25 ವರ್ಷಗಳ ನಂತರ ಮತ್ತೆ ಒಂದಾದ ವಿದ್ಯಾರ್ಥಿಗಳಿಗೆ ಜೀವನದ ಪಾಠವನ್ನು ಬೋಧಿಸಿದ ಶಿಕ್ಷಕರು ಮತ್ತೊಮ್ಮೆ ತಮ್ಮ ಶಾಲಾ ದಿನಗಳನ್ನು ನೆನಪಿಸಿ ಪಾಠ ಪ್ರವಚನ ಮಾಡಿದಲ್ಲದೆ ತರಗತಿಗಳಲ್ಲಿ ಬೇಜಾರಾದಾಗ ಸಣ್ಣ ಸಣ್ಣ ಕಥೆಗಳನ್ನು ಹೇಳುತ್ತಿದ್ದರು. ಅದರಂತೆ ಸುಂದರವಾದ ಹಾಡುಗಳನ್ನು ಹಾಡಿ ಮತ್ತೊಮ್ಮೆ ವಿದ್ಯಾರ್ಥಿಗಳನ್ನು ರಂಜಿಸಿದರು. ವಿದ್ಯಾರ್ಥಿಗಳು ತಮ್ಮ ಶಾಲಾ ಅವಧಿಯಲ್ಲಿ ನಡೆದಂತಹ ಘಟನೆಗಳನ್ನು ಮೆಲುಕು ಹಾಕುತ್ತಾ ತಮ್ಮ ಜೀವನಕ್ಕಾಗಿ ಯಾವ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಎಂಬುದನ್ನು ತಿಳಿಸಿದರು. ಇನ್ನು ವಿದ್ಯಾರ್ಥಿಗಳೆಲ್ಲರೂ ಸೇರಿ ಅವರ ಪ್ರೀತಿಯ ಗುರುಗಳಿಗೆ ಪ್ರೀತಿಪೂರ್ವಕದಿಂದ ಅಭಿಮಾನದಿಂದ ಸಂತಸದಿಂದ ಅವರನ್ನು ಸನ್ಮಾನಿಸಿ ಅಭಿನಂದಿಸಿ ಅವರ ಆಶೀರ್ವಾದ ಪಡೆದುಕೊಂಡು ಅವರನ್ನು ಮತ್ತೊಮ್ಮೆ ಶಾಲಾ ಶಿಕ್ಷಣದ ದಿನಗಳನ್ನು ನೆನಪಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಇಬ್ರಾಹಿಂ, ಸಿ. ಪ್ರಸನ್ನಕುಮಾರ್, ಎನ್. ಭೀಮಣ್ಣ, ಸಹಾಯಕರಾದ ಚಿಕ್ತೇಕಳ್ಳಿ ದ್ಯಾವಪ್ಪ, ಬಶೀರ್ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಚಪ್ಪಾಳೆ ವಿದ್ಯಾರ್ಥಿಗಳೆಲ್ಲ ಚಪ್ಪಾಳೆ ಹೊಡೆಯುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ನೋಡಿ ಹಾಗೆ ಶಿವಪ್ಪ ಸ್ಮೈಲ್. ಪ್ರದೇಶ ನನಗೂ ಹೊಸದಾಗಿತ್ತು. ಆಗ ಹೊಸದಾಗಿ ನಾನು ಶಾಲೆಗೆ ಬಂದಾಗ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಹಿರಿಯ ಶಿಕ್ಷಕರುಗಳು ನನಗೆ ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟರು. ನಾನು ಕೂಡ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ನಿಮ್ಮೆಲ್ಲರಿಗೂ
ಪಾಠ ಪ್ರವಚನಗಳನ್ನು ನೀಡ್ತಾ ಇದೆ. ಈಗ ನಿಮ್ಮನ್ನು ವಿದ್ಯಾರ್ಥಿಗಳು ಕೇಳೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ನನ್ನ ಪ್ರೀತಿಯ ವಿದ್ಯಾರ್ಥಿ ಸ್ನೇಹಿತರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಈ ಶಾಲೆ ಬಿಟ್ಟೋದ್ಮೇಲೆ ಶ್ರೀಲೇಖ ವಾಸವಿ ಪ್ರೌಢಶಾಲೆ ಅಂತ ಹೇಳ್ಬಿಟ್ಟು ಅಲ್ಲಿ ಕನ್ನಡ ಶಿಕ್ಷಕನಾಗಿ ಕೆಲಸ ಮಾಡಿದೆ. ನನ್ನ ವೃತ್ತಿ ಜೀವನ ಪ್ರಾರಂಭ ಆಗಿದ್ದು ಎಕ್ಸ್ಪ್ರೆಸ್ನ ಸುಮುಖ ಪ್ರೌಢಶಾಲೆಯಲ್ಲಿ. ನಾನು ಪ್ರಪ್ರಥಮ ಬಾರಿಗೆ BEd ಮಾಡಿದ ನಂತರ ಆ ಶಾಲೆಯಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದೆ. ನಂತರ ವಾಸವಿ ಸ್ಕೂಲ್ ನಂತರ ಮತ್ತೆ ಅದೇ ಶಾಲೆಯಲ್ಲಿ ನನಗೆ ಆ ಸರ್ಕಾರಿ ಕೆಲಸ ಸಿಕ್ತು. ಹಾಗಾಗಿ ಈಗಲೂ ಸಹ ನಾನು ಆ ಎಕ್ಸ್ಪ್ರೆಸ್ನ ಸುಮುಖ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಬಹಳ ಬಹಳ ಸಂತೋಷ. ಏನು ಕಾರ್ಯಕ್ರಮ ಮಾಡಿದ್ರು ನಮ್ಮ HM ಇರ್ತಾರೆ, ಅವರು ನಮಗೆ ಒಂದು ಥರ ದಾರಿದೀಪ ಇದ್ದಂಗೆ. ನಮ್ಮ ಟೀಚರ್ಸ್ ನಿಮಗೆ ಟ್ಯೂಷನ್ಗಳು ಕೊಟ್ಟರೆ ಅವ್ರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಕಾಂಟ್ಯಾಕ್ಟ್ ಮಾಡ್ತಾರೆ. ನಮ್ಮ HM ಅವ್ರಿಗಿದ್ರು ಯಾರು ಗೊತ್ತಾ, ಅವ್ರು ಮರ್ತಿರ್ಬೋದು, ನಾನು ಮರೆಯಲ್ಲ. ಅವ್ರ ಹೆಸರು ಏನು ಬಂದು ನ್ಯಾಷನಲ್ ಹೈಸ್ಕೂಲ್ HM ನರಸಿಂಹಯ್ಯ ಇದ್ದಾರೆ. ಅವರು ಅವ್ರಿಗೆ ಬೋಧನೆ ಮಾಡಿರ್ತಾರೆ. ಅವರು ನಿಮ್ಗೆ ಮಾಡಿದ್ರೆ ಅವ್ರಿಗೆ HM ನರಸಿಂಹಯ್ಯ ಬೋಧನೆ ಮಾಡಿರ್ತಾರೆ. ಅಂಥ ನ್ಯಾಷನಲ್ ಹೈಸ್ಕೂಲಲ್ಲಿ ಓದಿರೋಂಥ ನಮ್ಮ HM ಅವರು ನಮ್ಮ ಮಾಲೂರು. ಹಾಲು ಕೊಡ್ತೀನಿ ಅಂದರೆ ಹಾಲು ಬೇಡ, ನನಗೆ ಮೊಬೈಲ್ ಬೇಕು ಆ ಥರ ಬಸ್ಗಳಲ್ಲಿ ನೋಡ್ತಾ ಇರ್ತೀನಿ. ನಾನು ಬಹಳ ಓಡಾಡ್ತೀನಿ. ನನಗೆ ನನ್ನ ಮಕ್ಕಳು ಇಬ್ಬರು PSC ನನಗೆ MSc ಆಯಿತು. ದೊಡ್ಡ ಮಗಳಿಗೆ ಮದುವೆ ಮಾಡಿದೆ. ನಿಮ್ಮ ಮಕ್ಕಳು ಇದೆಲ್ಲ ನನಗೆ ಗೊತ್ತಿಲ್ಲ. ಎಲ್ಲರೂ ದಯವಿಟ್ಟು ಒಂದು ಪೇಪರಲ್ಲಿ ಎಲ್ಲರೂ ಕೊಡಿ, ಚಿಕ್ಕ ಮಗಳಿಗೆ ಮದುವೆ ಮಾಡ್ತೀನಿ. ಅವಾಗ ನೀವೆಲ್ಲ ಕಂಡಕ್ಟ್ ಮಾಡ್ತಿದ್ರು ಬಹಳ ಸಂತೋಷ ಅಲ್ವಾ? ಹಂಗಾಗಿ ಮೊಬೈಲ್ ಮಕ್ಕಳಿಗೆ ಕೊಡಬೇಡಿ. ಚೆನ್ನಾಗಿ ಓದಿಸಿ, ಚೆನ್ನಾಗಿ ಇಂಜಿನಿಯರಿಂಗ್ ಮಾಡಿ, ಡಾಕ್ಟ್ರಿಗೆ ಮಾಡಿ, ಈ ಥರ ಮಾಡಿ ಅಮ್ಮ. ಜೆಂಟ್ಸು ಅಷ್ಟೇ, ನೀವು ಅಷ್ಟೇ. ಅಪ್ಪ ಮೊಬೈಲ್ ಜೀವನಕ್ಕೆ ತೊಂದರೆ ಮಾಡ್ತೀವಿ, ಮೊಬೈಲ್ ಮಾತ್ರ ಕೊಡಬೇಡಿ. ಅವ್ರಿಗೆ ನಾವು ಅಕ್ಷರ ಜ್ಞಾನ ಮಾಡಿತಾನೆ ಅವನು, ಅದೇ ಸಾಗುತ್ತಾನೆ ಅವನು, ಅವನಿಗೆ ಕೊಡಬೇಡಿ. ಅವ್ನ ಮಗು ಅವ್ನಿಗೇನು ಗೊತ್ತಿಲ್ಲ. ಆ ಥರ ಮಕ್ಕಳಿಗೆ ಕೊಡಬಾರ್ದು. ಮೊಬೈಲ್ ಭಾಳ ಕಿವಿ ಬಂತು, ಅದರಿಂದ ಅದರಲ್ಲಿ ಏನು ತೊಂದರೆ ಇಲ್ಲ. ಈ ಮೊಬೈಲ್ ಬಂತಲ್ಲ, ದೇವರಾ, ಅದೊಂದು ಬಹಳ ತೊಂದರೆ ಇದೆ. ಹಂಗಾಗಿ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ. ಒಡಲಾಟ ಮೆರೆದು ಒಡಲಾರ ಬಾಂಧವ್ಯ ಮಿಡಿದೆ, ಋತುಮಾನ ಮೀರಿ ಹೊಸದಾದ ತೋರಿ ಹಿತವಾದ ಮಾಧರ್ವ ಮಿಡಿದೆ. ಮೋಹದ ತೀರದ ಸೊಗಸಾದ ಆನಂದ ನೀವೆಲ್ಲ ಸೇರಿ ನಮಗೆ ಕೊಟ್ರಿ. ಸೊಗಸಾದ ಆನಂದ ನೀವೆಲ್ಲ ನಮಗೆ ಕೊಟ್ರಿ. ನಮ್ಮೂರ ಮಂದಾರ ಹೂವೇ, ನನ್ನೊಲಿಮೆ ಬಾಂಧಳಿದ ಚೆಲುಮೆ, ಬಳಿಗೆಂದು ಬಾಳನ್ನು ಬೆಳಗು ನನ್ನ ಬರಿದಾಗ ಮನದಲ್ಲಿ ನಿನಗೂ. ಕಣ್ಣಲ್ಲಿ ಕರೆದು ಒಂದನಸ ಸೆಳೆದು ಸಮೋಹ ಸಂಪ್ರೀತಿ ಸೆಳೆದೆ, ಅನುಬಂಧ ಬೆಳೆದು ಅನುರಾಗ ಸೆಳೆದು ಸಮೋಹ ಸಂಪ್ರೀತಿ ಸೆಳೆದೆ. ಮೋಹದ ತೀರದ ಸೊಗಸಾದ ಆನಂದ ನೀವೆಲ್ಲ ನಮ್ಮ ಸ್ಟಾಫ್ಗೆ ಕೊಟ್ರಿ. ಸೊಗಸಾದ ಆನಂದ ನೀವೆಲ್ಲ ನಮ್ಮ ಸ್ಟಾಫ್ಗೆ ಕೊಟ್ರಿ. ನಮ್ಮೂರ ಮಂದಾರ ಹೂವೇ, ನನ್ನೊಲಿಮೆ ಬಾಂಧಳಿದ ಚೆಲುಮೆ, ಬಳಿಬಿಂದು ಬಾಳನ್ನು ಬೆಳಗು ನನ್ನ ಬರಿದಾಗ ಮನದಲ್ಲಿ ಮಿನುಗು. ನನ್ನ ಗುರು ಪರಂಪರೆಯ ಕಾರ್ಯಕ್ರಮ ಇದು. ಗುರು ಶಿಷ್ಯರ ಒಂದು ಸಂಬಂಧ. ಈ ಕಾರ್ಯಕ್ರಮ ಬಹಳ ಪವಿತ್ರವಾದದ್ದು. ಶ್ರೀ ಲಕ್ಷ್ಮೀನರಸಿಂಹ ಪ್ರೌಢಶಾಲೆ ದೊಡ್ಡದೇಕಳ್ಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಅವರಿಗೆ ಜ್ಞಾನ, ವಿದ್ಯಾ, ಬುದ್ಧಿ ಎಲ್ಲ ಕಲಿಸ್ಕೊಟ್ಟಿರ್ತಕ್ಕಂಥ ಶಾಲೆ.
ಆ ಒಂದು ಸಂಬಂಧದಿಂದ ನಮ್ಮ ಎಲ್ಲ ಶಿಕ್ಷಕರನ್ನು ಕರೆಸಿ ಒಂದು ಸಂಬಂಧವನ್ನು ಬೆಳೆಸ್ಕೊಂಡು ವಿದ್ಯಾರ್ಥಿಗಳ ಒಂದು ಪರಂಪರೆ, ಗುರುಗಳ ಸಂಬಂಧ ಪರಂಪರೆಯನ್ನು ಉಳಿಸ್ಕೊಂಡು ಒಂದು ಸಂಪ್ರದಾಯವನ್ನು ಪ್ರಾರಂಭ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೆಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಆ ದೇವರ ಆರೋಗ್ಯ, ಅಷ್ಟೈಶ್ವರ್ಯ, ಭೋಗಭಾಗ್ಯಗಳು ಎಲ್ಲ ವಿದ್ಯಾರ್ಥಿಗಳು ಕೊಳ್ಳಿ ಅಂತ ನನ್ನ ಪ್ರಾರ್ಥನೆ. ಸರ್, ಸುಮಾರು 25 ವರ್ಷಗಳ ನಂತರ ವಿದ್ಯಾರ್ಥಿಗಳನ್ನು ನೀವು ಭೇಟಿಯಾಗಿದ್ರಿ. ಸೊ ಈ ಸಂದರ್ಭದಲ್ಲಿ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಆ ವಿದ್ಯಾರ್ಥಿಗಳಿಗೆ? ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ, ಸಮಾಜದಲ್ಲಿ ಒಳ್ಳೆ ಕೀರ್ತಿವಂತರಾಗಿ ಬಾಳಲಿ ಅಂತ ನಮ್ಮ ಆಶೀರ್ವಾದ. ಹೇಗೆ ಅನಿಸ್ತಿದೆ ಸರ್ 25 ವರ್ಷಗಳ ನಂತರ ಮತ್ತೆ ನಿಮಗೆ ಈ ಒಂದು ಸಮ್ಮೇಳನ? 25 ವರ್ಷ ಸಮ್ಮೇಳನ, ಅದಕ್ಕೆ ಬೆಲೆ ಕಟ್ಟದಂತಿರ್ತಕ್ಕಂಥ ಸಂಬಂಧ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂಥ ಪವಿತ್ರವಾದ ಬಂಧ ಈ ಒಂದು ಶಿಕ್ಷಕರ ಮತ್ತು ನಮ್ಮ ವಿದ್ಯಾರ್ಥಿಗಳ ಗುರು ಮಿಲನ ಸಂಬಂಧ. ಅದರ ನಾನು ಆಂಗ್ಲ ಭಾಷೆಯ ಒಬ್ಬ ಗುರುಗಳಾಗಿ ಈ ಲಕ್ಷ್ಮೀ ನರಸಿಂಹ ಶಾಲೆಯ ಸುಮಾರು ವರ್ಷಗಳು ಕೆಲಸ ಮಾಡಿ ಮತ್ತೆ ನಾನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಅಲ್ಲಿ ಕಾರ್ಪೊರೇಷನ್ ಸ್ಕೂಲ್ ಆಯಿತು, ಮತ್ತು ITI ವಿದ್ಯಾಮಂದಿರದಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿ ನಾನು ಅಲ್ಲಿ ರಿಟೈರ್ಡ್ ಆದೆ. ಈ ಒಂದು 25 ವರ್ಷಗಳ ನಂತರ ನಮ್ಮ ವಿದ್ಯಾರ್ಥಿಗಳು ಈ ಒಂದು ಗುರು ವಂದನಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಇಡೀ ನಮಗೆ ಅಲ್ಲ, ಅವರ ಒಂದು ಮಕ್ಕಳಾಗಲಿ, ಅವರ ಒಂದು ಈ ಒಂದು ಸಂಪ್ರದಾಯ ಹಾಗೆ ಚಿರುಣಿಯಾಗಲಿ ಅಂತ ನಾನು ಈ ಒಂದು ಮಾತುಗಳ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಇದು ಯಾವಾಗಲೂ ಇರ್ತಕ್ಕಂಥದ್ದು ಆ ಸಂಬಂಧ ಅಂತಕ್ಕಂಥದ್ದು. ಯಾಕಂದರೆ ಮೊದಲಿನಿಂದಲೂ ಹೇಳ್ತಕ್ಕಂಥದ್ದು ಈ ಒಂದು ಗುರು ಮತ್ತು ಈ ಶಿಷ್ಯರ ಒಂದು ಸಂಬಂಧ ಅದು ಯಾವಾಗಲೂ ಸಹ ಮುರಿಯೋದಿಲ್ಲ. ಹಾಗೆ ಅವ್ರ ಗುರುಗಳಿಗೆ ಯಾವತ್ತವರೆಗೂ ಅವರು ಒಂದು ಮರ್ಯಾದೆ ಅಥವಾ ಯಾವ ರೀತಿ ಅವರು ನಡೆಸ್ಕೊಳ್ತಾರೋ ಅವ್ರ ಮಕ್ಕಳಿಗೂ ಅವ್ರಿಗೂ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸರ್, ತಮ್ಮ ಅವಧಿಯಲ್ಲಿ ನಿಮ್ಮ ಸಹಪಾಠಿಗಳು ಆದ ನಿಮ್ಮ ಹಿರಿಯರಾದಂಥ ಒಬ್ಬ TS ನಾರಾಯಣ ಸ್ವಾಮಿ ಅವರು ಈ ಸಂದರ್ಭದಲ್ಲಿಲ್ಲ. ಸೊ ಹೇಗೆ ಅನಿಸ್ತಿದೆ ಸರ್? ಅವರು TS ನಾರಾಯಣ ಸ್ವಾಮಿ ಅವರು ನಮಗೆ ಮೊದಲನೆಯದಾಗಿ ಈ ಒಂದು ದೊಡ್ಡತೇಕಳ್ಳಿ, ಶಿಡ್ಲಘಟ್ಟ ತಾಲೂಕು ನಮಗೆ ಒಳ್ಳೆ ರೀತಿಯಲ್ಲೇ ಅವರು ಕರ್ಕೊಂಬಂದು ನಮ್ಮನ್ನೆಲ್ಲನೂ ಸಹ ಒಂದು ಸ್ಕೂಲು ಅಂತ ಮಾಡಿ ಆ ಸ್ಕೂಲಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ರೀತಿ ನೀತಿಗಳನ್ನು ಬೆಳೆಸಿ ನಮಗೆ ಒಂದು ದಾರಿದೀಪವಾಗಿದ್ದರು. ಆದರೆ ಈಗ ಅವರು ಇಲ್ಲ, ಅದರಿಂದ ನಾವೆಲ್ಲರೂ ಸಹ ತುಂಬ ದುಃಖಿತರಾಗಿದ್ದೀರಿ. ಈ ಸಂದರ್ಭದಲ್ಲಿ ನಾನು ಅವ್ರ ಬಗ್ಗೆ ಹೇಳೋದಾದರೆ, ಅವರು ಈ ಸಂದರ್ಭದಲ್ಲಿ ಇದ್ದಿದ್ದರೆ ನಮಗೆಲ್ಲ ಇನ್ನೂ ತುಂಬ ಸಂತೋಷ ಆಗ್ತಾ ಇತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಲೋಕೇಶ್ TV ಅಂತ. ನಾವು ದೊಡ್ಡತೇಕಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೌಢಶಾಲೆಯಿಂದ 2001 ಮತ್ತು 2ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಗುರುಗಳ ಸಹಕಾರದಿಂದ ತುಂಬ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ. ಆದರೂ ನಮ್ಮ ಕೆಲವೊಂದು ಸ್ನೇಹಿತರು ಮಿಸ್ ಮಾಡಿಕೊಂಡ್ರು, ಬರೋದಕ್ಕಾಗಲಿಲ್ಲ ತುಂಬ ಕಾರಣಗಳಿಂದ. ಅವರು ಪ್ರಯತ್ನ ಪಟ್ಟಿದ್ದಾರೆ, ಬಟ್ ಅವರು ಬರದೇ ಇರೋದು ನಮಗೆ ಒಂದು ಕೊರತೆ ಬಿಟ್ಟರೆ ಮಿಕ್ಕಿದ್ದೆಲ್ಲ ಕಾರ್ಯಕ್ರಮವೂ ತುಂಬ ಯಶಸ್ವಿಯಾಗಿ ಮೂಡಿಬಂದಿದೆ. 25 ವರ್ಷಗಳ ನಂತರ ಈ ಒಂದು ಕಾರ್ಯಕ್ರಮನ ಇಷ್ಟೊಂದು ಯಶಸ್ವಿಯಾಗಿ ನಡೆಸ್ಕೊಳ್ಳೋದಕ್ಕೆ ನಮ್ಮ ಎಲ್ಲ ಕ್ಲಾಸ್ಮೇಟ್ಸು, ನಮ್ಮ ಟೀಚರ್ಸು ಎಲ್ಲರ ಸಹಕಾರನೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ತಿಳಿಸೋದಕ್ಕೆ. ಮತ್ತು ಇದರಲ್ಲಿ ಇನ್ನೊಂದು ವಿಷಯ ತಿಳಿಯಪಡಿಸ್ಬೋದು ಏನಂದರೆ, ನಮ್ಮ HM ಹೆಡ್ ಮಾಸ್ಟರ್ ಆದಂಥ TS ನಾರಾಯಣ ಸ್ವಾಮಿ ಅವರು ಬಂದಿಲ್ಲ ಈ ಕಾರ್ಯಕ್ರಮಕ್ಕೆ. ಅವರು ನಿಧನ ಆಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಅವ್ರನ್ನ ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ. ಅದಾದಮೇಲೆ ನಮ್ಮ ಸ್ನೇಹಿತರನ್ನ ತುಂಬ ಜನರನ್ನ ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ಅವರು ಬರದೇ ಇರೋದಕ್ಕೆ ನಮಗೆ ಎಲ್ಲರಿಗೂ ತುಂಬ ಬೇಜಾರಾಗಿದೆ. ಅದಷ್ಟು ಬಿಟ್ಟರೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ. ನನ್ನ ಹೆಸರು ವೆಂಕಟೇಶ್ ವೈ, ನಮ್ಮ ಊರು ದೊಡ್ಡತೇಕಳ್ಳಿ. ನನಗೆ ಈ ಒಂದು ವರ್ಷದಲ್ಲಿ ಅಂದರೆ ನಮ್ಮ ಗುರುವಂದನಾ ಕಾರ್ಯಕ್ರಮವನ್ನು ನಾವು ಈ ದಿನ ಹಮ್ಮಿಕೊಂಡಿರುತ್ತೇವೆ. 2001 ಮತ್ತು 2ನೇ ವರ್ಷದಲ್ಲಿ ಆ ಸಾಲಿನ ವರ್ಷದ ವಿದ್ಯಾರ್ಥಿಗಳು ನಾವಾಗಿದ್ದಾಗ ಈ ಒಂದು ಕಾರ್ಯಕ್ರಮಕ್ಕೆ
ನಮ್ಮ ಗುರುಗಳಾದಂಥವ್ರು ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಿದಾಗ ಅವರು ಅವರದೇ ಆದಂಥ ಕೆಲಸ ಕಾರ್ಯಗಳನ್ನು ಬಿಟ್ಟು ಕೂಡ ನಾವು ಆಹ್ವಾನ ಮಾಡಿದಾಗ ನಮ್ಮ ಆಹ್ವಾನದ ಮೇರೆಗೆ ನಮ್ಮ ಶಿಕ್ಷಕರು ಎಲ್ಲ ಬಂದು ನಮ್ಮನ್ನು ಆಶೀರ್ವಾದ ಮಾಡಿ ಅವರಿಗೆ ತಿಳಿದಂಥ ಒಂದು ಒಳ್ಳೆಯ ಗುಣಪಾಠಗಳಾಗಿರ್ಬೋದು, ನಮ್ಮ ಜೀವನಕ್ಕೆ ಮೌಲ್ಯಮಾಪನವಾಗಿರುವಂಥ ಒಂದು ಹಿತವಚನಗಳನ್ನು ಕೊಟ್ಟು ಅವರು ನಾವು ತಪ್ಪು ಮಾಡಿದಾಗ ಆ ತಪ್ಪುಗಳನ್ನು ನಮಗೆ ಸರಿಪಡಿಸಿಕೊಂಡು ನಿಮ್ಮ ಜೀವಮಾನಕ್ಕೆ ಏನು ಬೇಕೋ ಅವುಗಳೆಲ್ಲವನ್ನು ನಾವು ಒದಗಿಸಿಕೊಡ್ತೇವೆ ಅಂತ ಆ ಸಮಯದಲ್ಲಿ ಅಂದರೆ 2001 ಮತ್ತು 2ನೇ ವರ್ಷದಲ್ಲಿ ನಾವು ಓದುತ್ತಿರುವಾಗ ಅವರು ಕಲಿಸಿಕೊಟ್ಟಂಥ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನಾಗಿ ಇವತ್ತು ಆ ಒಂದು ವಿದ್ಯಾಭ್ಯಾಸವೇ ನಮಗೆ ನಮ್ಮ ಬದುಕಿಗೆ ದಾರಿದೀಪವಾಗಿ ಮಾಡಿಕೊಂಡು ನಾವು ಮುಂದೆ ಸಾಗಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಕಷ್ಟಗಳಲ್ಲಿ ಕೂಡ ಅವರು ಹೇಳಿಕೊಟ್ಟಂಥ ಒಂದು ಹಿತವಚನಗಳು, ಅವರು ಮತ್ತು ಅನೇಕ ವಿಚಾರಗಳು ನಮಗೆ ತಿಳಿಸ್ಕೊಟ್ಟಿರ್ತಾರೆ. ಹೇಗಿರಬೇಕು, ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು, ಜನಗಳೊಟ್ಟಿಗೆ ನಾವು ಹೇಗಿರಬೇಕು, ಇವೆಲ್ಲವನ್ನು ನಮಗೆ ಅಚ್ಚುಕಟ್ಟಾಗಿ ನಮಗೆ ತಿಳಿದಂತಹ ಒಂದು ಬುದ್ಧಿಯಲ್ಲಿ ನಾವು ಹೇಗೆ ಜೀವಿಸಬೇಕು ಇವೆಲ್ಲವನ್ನು ಸಹ ನಮಗೆ ನಮ್ಮ ಶಿಕ್ಷಕರು, ನಮ್ಮ ಗುರುಗಳು ನಮಗೆ ತಿಳಿಸ್ಕೊಟ್ಟಿರ್ತಾರೆ. ಯಾಕಂದರೆ ಈಗಿನ ಒಂದು ಸಮಯಗಳಲ್ಲಿ ಅಥವಾ ಈಗಿನ ಒಂದು ಸಂದರ್ಭಗಳಲ್ಲಿ ನೋಡಿದಾಗ ಒಳ್ಳೆಯ ಗುಣ, ಒಳ್ಳೆಯ ಬುದ್ಧಿ ಇವೆಲ್ಲವೂ ತೀರಾ ಕಮ್ಮಿಯಾಗಿರುತ್ತೆ. ಅಂಥ ಸಮಯದಲ್ಲೂ ಕೂಡ ನಮಗೆ ಒಳ್ಳೆಯ ಒಂದು ಅವಕಾಶ ಕೊಟ್ಟು ನಾವು ಕರೆದಾಗ ಅವರು ಇಲ್ಲಿ ಬಂದು ಅವರಿಗೆ ಈ ಕ್ಷಣದಲ್ಲಿ ಅಥವಾ ಈ ಒಂದು ದಿನಮಾನಗಳಲ್ಲಿ ಏನು ನಡೀತಾ ಇದೆ ಸಮಾಜದಲ್ಲಿ ಇವೆಲ್ಲವನ್ನು ಕೂಡ ನಮ್ಮ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಅವರಿಗೆ ಈ ಒಂದು ಗುರುವಂದನ ಕಾರ್ಯಕ್ರಮ ಬರೆಯೋದಕ್ಕಾಗಿ ಅವರಿಗೆ ನಮ್ಮ ಪರವಾಗಿ ವಿದ್ಯಾರ್ಥಿಗಳ ತಂಡ ಪರವಾಗಿ ಅವರಿಗೆ ಕೃತಜ್ಞತೆಗಳು ಮತ್ತು ವಂದನೆಗಳನ್ನು ಸಲ್ಲಿಸೋನಾಗಿದೆ. ಧನ್ಯವಾದ. ರಾಮಚಂದ್ರ ಇವರು ನೋಡಿ ಯಾವ ರೀತಿ ಪೂರಿಯನ್ನು ಪೀಳ್ತಾ ಇದ್ದಾರೆ. ಅವರು ನಮ್ಮ ಕೇಶವ ಅಂತ ದೊಡ್ಡ ದೊಡ್ಡ ರೈತರವರು. ಎರಡು 2001 ಮತ್ತು 2002ನೇ ಸಾಲಿನ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೌಢಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಗಳು ಇಂದು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆ ಗುರುವಂದನಾ ಕಾರ್ಯಕ್ರಮದಲ್ಲಿ ಅವರೇ ಅಡುಗೆ ಭಟ್ರುಗಳು ಆಗಿದ್ದಾರೆ, ಅವರೇ ಉಣಬಡಿಸುವವರು ಆಗಿದ್ದಾರೆ. ನೋಡಿ, ಎಲ್ಲ ವಿದ್ಯಾರ್ಥಿಗಳು ಅವರೇ ಬಡಿಸ್ತಾ ಇದ್ದಾರೆ, ಅವರೇ ಅಡುಗೆ ತಯಾರು ಮಾಡ್ತಾಯಿದ್ದಾರೆ. ಗುರುಗಳ ಮೇಲೆ ಎಷ್ಟೊಂದು ಪ್ರೀತಿ ವಿಶ್ವಾಸ ಇದೆ. ಆ ಗುರುಗಳ ಆಶೀರ್ವಾದಕ್ಕಾಗಿ ಇವರು ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ. ಸ್ಮೈಲ್